ಕೇಳುಗರೆ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಮೇಜ್ ಅಂದ್ರೆ ಕೇವಲ ಹೊರಗಿನ ರೂಪ ಅಲ್ಲ, ಮಾತಿನ ಶೈಲಿ, ನಡವಳಿಕೆ, ಆತ್ಮಸ್ಥೈರ್ಯ ಪ್ರತಿಬಿಂಬ. ಈ ಸತ್ಯವನ್ನ ಅನೇಕ ಮಹಿಳೆಯರಿಗೆ ಅನುಭವದ ಮೂಲಕ ತೋರಿಸಿರೋರು ಶ್ವೇತಾ ನರಸಿಂಹ ಉಪಾಧ್ಯಾಯ ಅವರು. ಕಾರ್ಪೊರೇಟ್ ಜಗತ್ತಿನ ದೀರ್ಘ ಅನುಭವದಿಂದ ಹಿಡಿದು ಗೃಹಿಣಿಯರವರೆಗೆ ಪ್ರತಿಯೊಬ್ಬ ಮಹಿಳೆ ತನ್ನ ನಿಜವಾದ ಶಕ್ತಿಯನ್ನ ಕಂಡುಕೊಳ್ಳುವಂತೆ ಪ್ರೇರೇಪಿಸುವ ಕೆಲಸವನ್ನ ಅವರು ಮಾಡ್ತಾ ಇದ್ದಾರೆ. ನಮ್ಮ ಜೀವನವನ್ನ ಮೌನವಾಗಿ ರೂಪಿಸುವ ಇಮೇಜ್ ಎಂಬ ಶಕ್ತಿಯ ಬಗ್ಗೆ ಇಂದು ಅವರ ಮಾತುಗಳ ಮೂಲಕನೇ ತಿಳಿಯೋಣ. ಶ್ವೇತಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಆಶಾ ಅವರೇ. ಇಮೇಜ್ ಕನ್ಸಲ್ಟಿಂಗ್ ಅಂದ್ರೆ ಏನು ಅಂತ ಚೂರು ಎಕ್ಸ್ಪ್ಲೈನ್ ಮಾಡ್ತೀರಾ? ಸೊ ಬೇಸಿಕಲಿ ಅಪಿಯರೆನ್ಸ್, ಬಿಹೇವಿಯರ್ ಮತ್ತೆ ಕಮ್ಯುನಿಕೇಶನ್ ಅಂದ್ರೆ ನಾವು ಹೇಗೆ ಯಾವ ತರ ಡ್ರೆಸ್ ಹಾಕೊಳ್ಬೇಕು ಅದು ಒಂದು ಇಂಪಾರ್ಟೆಂಟ್. ಯಾವುದೇ ಒಬ್ಬರು ವ್ಯಕ್ತಿನ 7 seconds ಅಲ್ಲಿ ಜಡ್ಜ್ ಮಾಡ್ತಾರೆ. ಸೊ ಅದಕ್ಕೆ ನಮ್ದು ಫಸ್ಟ್ ಅಪಿಯರೆನ್ಸ್ ತುಂಬಾ ಇಂಪಾರ್ಟೆಂಟ್. ಹೇಗೆ ನಾವು ಡ್ರೆಸ್ ಹಾಕೋತೀವಿ, ಯಾವ ತರ ರೆಡಿ ಆಗ್ತೀವಿ, ಅದು ತುಂಬಾ ಇಂಪಾರ್ಟೆಂಟ್. ಸೊ ಬಿಹೇವಿಯರ್ ಅಂದ್ರೆ ಸರಿ, ನಾನು ಚೆನ್ನಾಗಿ ರೆಡಿ ಆಗ್ಬಿಟ್ಟೆ, ಆದ್ರೆ ಹೇಗೆ ನಾನು ಚೆನ್ನಾಗಿ ಬಿಹೇವ್ ಮಾಡ್ಬೇಕಿನ್ನ ಎನ್ವಿರಾನ್ಮೆಂಟ್ ಅಲ್ಲಿ. ಒಂದು ಟೆಂಪಲ್ಗೆ ಹೋದ್ರೆ, ಒಂದು ಮದ್ವೆಗೆ ಹೋದ್ರೆ, ಅಥವಾ ಒಂದು ಕಾರ್ಪೊರೇಟ್ ಸೆಟಪ್ ಅಲ್ಲಿ ಅದ್ರ ತಕ್ಕಂಗೆ ಬಿಹೇವ್ ಮಾಡ್ಬೇಕು. ಅದು ಬಿಹೇವಿಯರ್ ಸ್ಕಿಲ್ಸ್. ಕಮ್ಯುನಿಕೇಶನ್ ತುಂಬಾ ಇಂಪಾರ್ಟೆಂಟ್. ಚೆನ್ನಾಗಿ ಗೊಂಬೆ ತರ ಡ್ರೆಸ್ ಮಾಡ್ಕೊಂಡು ಮಾತೇ ಬರ್ಲಿಲ್ಲ ಅಂದ್ರೆ ಹೆಂಗಾಗುತ್ತೆ? ಸೊ ಕಮ್ಯುನಿಕೇಶನ್ ಸ್ಕಿಲ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇಮೇಜ್ ಕನ್ಸಲ್ಟಿಂಗ್ ಅನ್ನೋದು ಇದು ಮೂರರ ಒಂದು ಸಮ್ಮಿಲನ ಅಂತ ಹೇಳ್ಬೋದು. ಇಟ್ಸ್ ಅನ್ ಆರ್ಟ್ ಅಂಡ್ ಸೈನ್ಸ್. ಸಮಾಜ ಮತ್ತೆ ವಿಜ್ಞಾನ ಎರಡು ಸೇರಿದ್ರೆ ಇಮೇಜ್ ಕನ್ಸಲ್ಟಿಂಗ್ ಅಂತ ಆಗುತ್ತೆ. ಒಂದು ವ್ಯಕ್ತಿಯನ್ನ ಈಗ ಹೇಳಿದ್ರೆ 7 seconds ಅಲ್ಲಿ ಒಬ್ರು ನೋಡಿ ಅಳಿತಾರೆ ಅಂತ. ಪರ್ಸನಲ್ ಅಪಿಯರೆನ್ಸ್ ನೋಡಿ ಅಳಿತಾರಾ, ಅಥವಾ ಏನು ಅವ್ರು ಮಾತಾಡುವ ಶೈಲಿ ನೋಡಿ ಅಳಿತಾರಾ, ಅಥವಾ ಅವರ ಬಿಹೇವಿಯರ್ ನೋಡಿ ಅಳಿತಾರಾ? ಫಸ್ಟ್ ಇಂಪ್ರೆಷನ್ ಏನು? ಫಸ್ಟ್ ಇಂಪ್ರೆಷನ್ ಅಂದ್ರೆ ನಾನು ನಿಮ್ನ ನೋಡಿದ ತಕ್ಷಣ ಏನ್ ನಿಮ್ದು ಅಪಿಯರೆನ್ಸ್ ಅಂದ್ರೆ ಮೋಸ್ಟ್ಲಿ ಡ್ರೆಸ್ಸಿಂಗ್. ಸೊ ನಾನು ಏನ್ ಡ್ರೆಸ್ ಹಾಕೊಂಡಿದ್ದೀನಿ, ಯಾವ ತರ ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದೀನಿ, ಹೇಗ್ ಕಾಣಿಸ್ತೀನಿ, ವಿಜುವಲ್ ಅಪಿಯರೆನ್ಸ್, ಅದು ಫಸ್ಟ್ ಇಂಪ್ರೆಷನ್. ಆಮೇಲೆ ನೆಕ್ಸ್ಟ್ ಆ 7 seconds ಇಸ್ ಓನ್ಲಿ ದಟ್. ಓಕೆ. ಆಮೇಲೆ ನೆಕ್ಸ್ಟ್ ಹೋಗುತ್ತೆ. ಈಗ ನೆಕ್ಸ್ಟ್ ಹೇಗೆ ಹ್ಯಾಂಡ್ ಶೇಕ್ ಮಾಡಿದ್ರೆ, ಅಥವಾ ನೆಕ್ಸ್ಟ್ ಮಾತಾಡಿದಾಗ ಅದು ನೆಕ್ಸ್ಟ್ ಲೆವೆಲ್. ಓಕೆ. ನೀವು ಸಾಫ್ಟ್ ಸ್ಕಿಲ್ ಕೂಡ ಟ್ರೈನಿಂಗ್ ಮಾಡ್ತೀರಾ ಅಂತ ಹೇಳಿದ್ರೆ, ಮಹಿಳೆಯರ ಜೀವನದಲ್ಲಿ ಇದು ಸರ್ವೈವಲ್ ಸ್ಕಿಲ್ ಆಗಿ ಹೇಗೆ ಕೆಲಸ ಮಾಡುತ್ತೆ? ಸಾಫ್ಟ್ ಸ್ಕಿಲ್ಸ್ ಅಂದ್ರೆ ಡ್ರೆಸ್ಸಿಂಗ್ ಒಂದೇ ಅಲ್ಲ, ಯಾರ ಹತ್ರ ಹೇಗ್ ಮಾತಾಡ್ಬೇಕು, ರೈಟ್ ಮೈಂಡ್ ಸೆಟ್ ಈಸ್ ಒನ್ ಆಫ್ ದ ಸಾಫ್ಟ್ ಸ್ಕಿಲ್. ಸೊ ಇವಾಗ ನಾನು ಚೆನ್ನಾಗಿ ಡ್ರೆಸ್ ಆಗಿರ್ಬೋದು, ಆದ್ರೆ ನಾನು ಒಳ್ಳೆ ಸ್ಮೈಲ್ ಇಲ್ಲ ಮುಖದಲ್ಲಿ, ಒಂದು ನಗು ಇಲ್ಲ, ಒಂದು ರೈಟ್ ಮೈಂಡ್ ಸೆಟ್ ಇಲ್ಲ, ಖುಷಿಯಾಗಿ ಇನ್ನೊಬ್ರನ್ನ ಮಾತಾಡ್ತಾ ಇಲ್ಲ, ಆವಾಗ ದೇರ್ ಇಸ್ ನೋ ಪಾಯಿಂಟ್ ಅಲ್ಲ. ಹಾಗಾಗಿ ಅದು ತುಂಬಾ ಇಂಪಾರ್ಟೆಂಟ್. ಇಟ್ ಈಸ್ ಅ ಸರ್ವೈವಲ್ ಸ್ಕಿಲ್. ಒಂದು ನೆಗೋಷಿಯೇಷನ್ ಸ್ಕಿಲ್ಸ್ ಆಗಲಿ, ಒಂದು ನಮ್ದೊಂದು ಬೌಂಡ್ರಿ ಏನಿದೆ ಅದನ್ನ ಬಿಟ್ಟು ಮುಂದಕ್ಕೆ ಹೋಗ್ಬಾರ್ದು ಯಾರು, ಅದನ್ನ ನಾವು ಸೆಟ್ ಮಾಡೋದಕ್ಕೆ ಸರ್ವೈವಲ್ ಸ್ಕಿಲ್ಲೇ ಆಗುತ್ತೆ. ಮತ್ತೆ ನಾವು ಸೂಪರ್ ವುಮನ್ ಆಗಕ್ಕೆ ಹೋಗ್ತೀವಿ, ಎಲ್ಲ ನಾನೇ ಮಾಡ್ತೀನಿ ಅಂತ, ಅದು ಆಗಲ್ಲ, ಅದು ಮಿತ್. ಅದು ಇದೆಲ್ಲ ನಾವು ಗೊತ್ತಿದ್ರೆ ನಮ್ ಬೌಂಡ್ರೀಸ್ ಮತ್ತೆ ಡೆಲಿಗೇಟ್ ಮಾಡೋದು, ರೆಸ್ಪಾನ್ಸಿಬಿಲಿಟಿ ಬೇರೆಯವ್ರಿಗೂ ಕೊಡೋದು ಎಲ್ಲ ನಾವೇ ಮಾಡ್ಕೊಳಕ್ ಆಗಲ್ಲ. ಅದಕ್ಕೆ ನಾವು ಇಟ್ ಈಸ್ ಅ ಡೆಫಿನೆಟ್ಲಿ ಅ ಸರ್ವೈವಲ್ ಸ್ಕಿಲ್ ಫಾರ್ ಅ ಲೇಡಿ. ಮಹಿಳೆಯರಲ್ಲಿ ನೀವು ಅತಿಯಾಗಿ ಕಾಣುವ ಸಾಮಾನ್ಯ ಕೊರತೆ ಯಾವುದು? ಕೌಶಲ್ಯದ ಕೊರತೆನಾ ಅಥವಾ ಆತ್ಮವಿಶ್ವಾಸದ ಕೊರತೆನಾ? ಈಗ ಸೋಷಿಯಲ್ ಮೀಡಿಯಾ ಅಂತೂ ತುಂಬಾ ಅಡ್ವಾನ್ಸ್ ಆಗಿದೆ, ನೋಡ್ಬಿಟ್ಟು ಕಲಿತಾರೆ ಡ್ರೆಸ್ಸಿಂಗ್ ಹಾಕೊಳ್ಳೋದು, ಅಥವಾ ಫ್ರೆಂಡ್ಸ್ ಇನ್ಫ್ಲುಯೆನ್ಸ್, ಪಿಯರ್ ಇನ್ಫ್ಲುಯೆನ್ಸ್ ಇರ್ಬೋದು. ಬಟ್ ಆತ್ಮವಿಶ್ವಾಸನ ಅಷ್ಟು ಬೇಗ ಕ್ಯಾಚ್ ಮಾಡ್ಕೊಳಕ್ ಆಗಲ್ಲ. ಸೊ ನೀವು ನೋಡಿದ ಕ್ಲೈಂಟ್ಸ್ ಅಲ್ಲಿ ಆತ್ಮವಿಶ್ವಾಸದ ಕೊರತೆ ಜಾಸ್ತಿ ಕಾಣುತ್ತಾ ಅಥವಾ ಕೌಶಲ್ಯದ ಕೊರತೆ ಜಾಸ್ತಿ ಕಾಣುತ್ತಾ? ಸೊ ಕೌಶಲ್ಯ ಎಲ್ಲರ ಹತ್ರ ಕಲ್ತ್ಕೊಂಡ್ಬಿಡ್ತಾರೆ. ಅಟ್ ಒನ್ ಪಾಯಿಂಟ್ ಕಾನ್ಫಿಡೆನ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ, ಎಕ್ಸ್ಪೀರಿಯನ್ಸ್ ಅಥವಾ ಸ್ಕಿಲ್ ಇದ್ರು, ಕೌಶಲ್ಯ ಇದ್ರೂನು. ಯಾಕೆ ಅಂದ್ರೆ ಆದ್ರೆ ಪಿಯರ್ ಪ್ರೆಷರ್ ಇಂದ ಏನ್ ಫ್ಯಾಷನ್ ಅಲ್ಲಿ ಇದೆ ಅದು ಹಾಕೊಂಡ್ಬಿಡ್ತಾರೆ. ನಮ್ದೇ ಪರ್ಸನಲ್ ಸ್ಟೈಲ್ ಇರ್ಬೇಕು ಅಂತ ಗೊತ್ತಾಗಲ್ಲ. ಸೊ ಅವ್ರ ಅದನ್ನ ಐಡೆಂಟಿಫೈ ಮಾಡ್ಕೊಂಡು ನಮ್ ತನ ಏನಿದೆ ಅದನ್ನ ಉಳಿಸ್ಕೊಂಡು ಮುಂದೆ ಹೋಗೋದು ತುಂಬಾ ಇಂಪಾರ್ಟೆಂಟ್. ವೆನೆವರ್ ವಿ ಡೂ ಸ್ಕಿಲ್ಸ್ ಅಂಡ್ ಆತ್ಮವಿಶ್ವಾಸ ಅಥವಾ ಸೆಲ್ಫ್ ಕಾನ್ಫಿಡೆನ್ಸೇ ಕಮ್ಮಿ ಆಗುತ್ತೆ. ಎಷ್ಟೊಂದ್ಸಲ ಒಂದ್ ಸ್ಟೇಜಿಗೆ ಬಂದ್ಮೇಲೆ ಅನ್ಸುತ್ತೆ ನಾನು ಇಷ್ಟೆಲ್ಲ ಇದ್ರೂ ನಾ ಸೆಲ್ಫ್ ಪ್ರಮೋಟ್ ಮಾಡ್ಬೇಕಾ ಅಂತ ಅನ್ಸುತ್ತೆ. ಅದೇ ಪರ್ಸನಲ್ ಬ್ರ್ಯಾಂಡಿಂಗ್ ಬರೋದು. ಅದನ್ನ ನಾವು ಹೇಗ್ ಮಾಡ್ತೀವಿ ತುಂಬಾ ಇಂಪಾರ್ಟೆಂಟ್. ಅದೇ ನಂದು ಪ್ರಶ್ನೆ ಈಗ ಅದನ್ನೇ ಕೇಳೋಣ ಅನ್ಕೊಂಡೆ. ಪರ್ಸನಲ್ ಬ್ರ್ಯಾಂಡಿಂಗ್ ಅಂದ್ರೆ ಸೆಲ್ಫ್ ಪ್ರಮೋಷನ್ ಅಲ್ಲ ಅಂತ ಮಹಿಳೆಯರಿಗೆ ಹೇಗೆ ಅರ್ಥ ಮಾಡಿಸ್ಬೇಕು? ಯಾಕಂದ್ರೆ ಕೆಲವರು ನೀವು ಹೇಳಿದ ಪ್ರಕಾರ ಪರ್ಸನಲ್ ಬ್ರ್ಯಾಂಡಿಂಗ್ ಸೆಲ್ಫ್ ಪ್ರಮೋಷನ್ ಅಂತ ಅನ್ಕೊಂಡ್ಬಿಡ್ತಾರೆ. ಹೌದು. ಸೊ ಅಲ್ಲ ಅಂತ ಹೇಗೆ ಅರ್ಥ ಮಾಡಿಸ್ತೀರಾ ನೀವು ಅವರಿಗೆ? ನಾನು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ಇನ್ಸ್ಟಾಗ್ರಾಮ್ ಎಲ್ಲರೂ ಲಾಗಿನ್ ಆಗ್ತಾರೆ, ನಾ ಅಲ್ಲಿದ್ದೆ, ನಾನು ಈ ತರ ಡ್ರೆಸ್ ಹಾಕೊಂಡಿದೀನಿ, ಅಲ್ಲೋದೆ ಇಲ್ಲೋದೆ, ಅದು ಸೆಲ್ಫ್ ಪ್ರಮೋಷನ್.
ಓಕೆ. ಅದೇ ನಾನು ಇಂಟೆನ್ಷನಲಿ ನಾನು ಲೆಟ್ಸೆ ಪರ್ಸನಲ್ ಬ್ರ್ಯಾಂಡಿಂಗ್ ಮಾಡ್ತಾ ಇದ್ದೀನಿ. ಸೊ ನಾನು ಲೆಟ್ಸೆ ಅದೇ ಇದನ್ನ ನಾನು ಇಂಥ ಕಡೆ ಇದೊಂದು ಪರ್ಪಸ್ಸಿಗೆ ಹೋಗಿದ್ದೆ, ಇದನ್ನ ನಾನು ಮಾಡ್ತಾ ಇದ್ದೀನಿ. ಸೊ ಅದು ಒಂದು ಇಂಟೆನ್ಷನಲ್ ಕಾಂಟೆಂಟ್ ಕ್ರಿಯೇಷನ್. ಸೊ ನಾನು ಸುಮ್ಮನೆ ಅಲ್ಲಿ ಹೋಗ್ಬಿಟ್ಟು ಡ್ರೆಸ್ ಹಾಕೊಂಡೆ, ಇಲ್ಲಿ ಊಟ ಮಾಡಿದೆ ಅದಕ್ಕಿಂತ ನಾವು ನೀಟಾಗಿ ಒಂದು ಸ್ಟ್ರಾಟಜಿಕ್ ಆಗಿ ನಮ್ದು ಬ್ರ್ಯಾಂಡ್ನ ತಗೊಂಡು ಹೋಗ್ತೀವಿ. ಸೊ ಅಲ್ಲಿ ಹೋದೆ ಆದರೆ ಸುಮ್ಮನೆ ಮಜಾ ಮಾಡೋಕ್ಕಲ್ಲ, ದೆರ್ ಇಸ್ ಅ ಪರ್ಪಸ್ ಆರ್ ಇಂಟೆನ್ಷನಲಿ ಯು ಆರ್ ಕ್ರಿಯೇಟಿಂಗ್ ಅ ಬ್ರ್ಯಾಂಡ್. ಸೊ ನಾನು ಪಬ್ಲಿಕ್ ಸ್ಪೀಕಿಂಗಲ್ಲಿ ಇದ್ದೀನಿ ಅಂತ ಹೇಗೆ ತೋರಿಸೋದು, ರೀಲಲ್ಲೂ ಮಾಡ್ಬೋದು, ಆದರೆ ಆ ರೀಲಿಂದ ಒಂದು ಇನ್ಫಾರ್ಮೇಷನ್ ಬೇರೆಯವ್ರಿಗೆ ಅರ್ಥ ಆಗಬೇಕು. ಸೊ ಲೆಟ್ಸ್ ಎ ಅಪಿಯರೆನ್ಸ್ ಬಿಹೇವಿಯರ್ ಕಮ್ಯುನಿಕೇಷನ್ ನಾನು ರೀಲ್ ಯೂಸ್ ಮಾಡ್ಬಿಟ್ಟು ಮಾಡ್ಬೋದು. ಸೊ ದಟ್ಸ್ ಎ ಇಂಟೆನ್ಷನಲ್ ಪರ್ಸನಲ್ ಬ್ರ್ಯಾಂಡಿಂಗ್. ಸೊ ಇಟ್ಸ್ ದ ಡಿಫ್ರೆನ್ಸ್ ಹಿಯರ್ ಇಸ್ ಪ್ರಮೋಷನ್ ಆರ್ ಸೆಲ್ಫ್ ಪ್ರಮೋಷನ್ ಇಸ್ ಓನ್ಲಿ ಅಪಿಯರೆನ್ಸ್. ವೆನ್ ಇಟ್ ಕಮ್ಸ್ ಟು ಪರ್ಸನಲ್ ಬ್ರ್ಯಾಂಡಿಂಗ್ ಇಟ್ಸ್ ದ ಬ್ಯೂಟಿ ವಿತ್ ದ ಬ್ರೈನ್. ಸೊ ಎಲ್ಲಿ ಅಂದರೆ ನೀವು ಪರ್ಪಸ್ಫುಲಿ ಸ್ಟ್ರಾಟಜಿಕಲಿ ನಿಮ್ಮದು ಬ್ರ್ಯಾಂಡ್ನ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಇಂಟೆನ್ಷನಲಿ, ಅದೇ ಡಿಫ್ರೆನ್ಸ್. ಓಕೆ. ಇನ್ನೊಂದು ಮೇಜರ್ ಮಿತ್ ಏನಂದ್ರೆ ಫ್ಯಾಷನ್ ಅಂದ್ರೆ ವೆಸ್ಟರ್ನ್ ಡ್ರೆಸ್ಸಸ್ ಹಾಕೊಳ್ಳೋದು ಅಷ್ಟೇ ಅಂತ. ಸೊ ಮೋಸ್ಟ್ ಆಫ್ ದ ಟೈಮ್ಸ್ ನೀವು ಹೇಳಿದ ಪ್ರಕಾರ ನಮ್ಮದು ಬಾಡಿ ಟೈಪ್ಗೆ ಸೂಟ್ ಆಗೋದಿದ್ರು ಅದನ್ನ ಚೂಸ್ ಮಾಡ್ತಾರೆ. ಹೌದು. ಸೊ ಇವನ್ ಇಂಡಿಯನ್ ಕ್ಲೋತ್ಸ್ ಆರ್ ಫ್ಯಾಷನಬಲ್ ಅಲ್ವಾ? ಅದನ್ನ ನೀವು ಹೇಗೆ ಅರ್ಥ ಮಾಡಿಸ್ತೀರಾ ಶ್ವೇತಾ? ಸೊ ಡೆಫಿನೆಟ್ಲಿ ನಾನು ಫಸ್ಟ್ ಅದೇ ನಾವೇನಾದರೂ ಪರ್ಸನಲ್ ಬ್ರ್ಯಾಂಡಿಗೆ ಅವ್ರಿಗೆ ಸಜೆಸ್ಟ್ ಮಾಡುವಾಗ ಫಸ್ಟ್ ಅವ್ರ ಬ್ಯಾಕ್ಗ್ರೌಂಡ್ ನೋಡ್ತೀವಿ. ಫಾರ್ ಎಕ್ಸಾಂಪಲ್ ಅವ್ರು ಟೀಚರ್ ಬರ್ತಾರೆ ಅನ್ಕೊಳ್ಳಿ, ಅವ್ರಿಗೆ ನಾನು ಸುಮ್ಮನೆ ವೆಸ್ಟರ್ನ್ ಕ್ಲಾತ್ಸ್ ಸಜೆಸ್ಟ್ ಮಾಡೋಕ್ಕಾಗಲ್ಲ. ಕೆಲಸೇ ಡಾನ್ಸ್ ಟೀಚರ್ ಅವರ ಗುರು ಆಗಿ ಎಲ್ಲರೂ ನೋಡ್ತಾರೆ ಅವ್ರನ್ನ. ಅವರು ಸಡನ್ ಆಗಿ ವೆಸ್ಟರ್ನ್ ಕ್ಲಾತ್ ಹಾಕೊಂಡು ಓಡಾಡಿದ್ರೆ ಅವ್ರ ಇಮೇಜ್ಗೆ ಅಫೆಕ್ಟ್ ಆಗುತ್ತೆ. ಇಂಡಿಯನ್ ಕ್ಲೋತ್ಸ್ ಅಲ್ಲೇ ಸೊಫಿಸ್ಟಿಕೇಟೆಡ್ ಆಗಿ ತೋರಿಸ್ಬೇಕು. ಹೆಂಗೆ ಅಂದ್ರೆ ಅವ್ರಿಗೆ ಗ್ರೇಸ್ಫುಲ್ ಆಗಿ ಕಾಣಿಸ್ತಾರೆ. ಚಾಯ್ಸ್ ಆಫ್ ಕಲರ್ಸ್. ಸೊ ಇವಾಗ ಸೀರೆಗಳಲ್ಲೂ ಇಂಡಿಯನ್ ಕ್ಲೋದಿಂಗಲ್ಲೂ ಯಾವ ಥರ ಕಲರ್ಸ್ ಚೂಸ್ ಮಾಡಿ ಯಾವ ಥರ ಅವ್ರಿಗೆ ಸೂಟ್ ಆಗೋ ಥರ ಎಲಿಗೆಂಟಾಗಿ ಕಾಣಿಸಿದೆ. ಅದು ಕಲರ್ಸ್ ಅಷ್ಟೇ ಅಲ್ಲ, ಕಟ್ ಆಫ್ ಮೆಟೀರಿಯಲ್ ಯೂಸ್ ಮಾಡೋದು. ಲಿನೆನ್ ಫ್ಯಾಬ್ರಿಕ್ ಇಸ್ ಒನ್ ಆಫ್ ದ ಕಾಸ್ಟ್ಲಿಯೆಸ್ಟ್. ಅದನ್ನು ಹೇಗೆ ರಾಯಲ್ ಕಲರ್ಸಲ್ಲಿ ಯೂಸ್ ಮಾಡೋದು, ಅವಾಗ ಅವ್ರ ಇಮೇಜ್ ಇನ್ನೂ ಎನ್ಹ್ಯಾನ್ಸ್ ಆಗುತ್ತೆ. ಇಂಟರ್ನ್ಯಾಷನಲ್ ಸ್ಟೇಜಲ್ಲೂ ಇವಾಗ ಇಂಡಿಯನ್ ಸೀರೆ ಎಷ್ಟು ಫೇಮಸ್ ಆಗಿದೆ. ಸೊ ಮೈಸೂರು ಸಿಲ್ಕಿಂದ ಹಿಡಿದು ಎಲ್ಲ. ಸೊ ಹಾಗಾಗಿ ವಿ ಕ್ಯಾನ್ ಆಲ್ವೇಸ್ ಡೂ ಈ ಇಂಡಿಯನ್ ಅಟೈರಲ್ಲೂ ಮಾಡರ್ನ್ ಆಗಿ ಮಾಡ್ಬೋದು. ಓಕೆ. ಒಂದು ಉತ್ತಮ ರೆಸ್ಯೂಮೆಗಿಂತ ಒಂದು ಫಸ್ಟ್ ಇಂಪ್ರೆಷನ್ ಹೆಚ್ಚು ಶಕ್ತಿಶಾಲಿ ಅಂತ ಅನ್ಸುತ್ತಾ ನಿಮ್ಗೆ? ಇಟ್ಸ್ ಅ ಕಾಂಬಿನೇಷನ್ ಅಂತ ಹೇಳ್ತೀನಿ. ಫಸ್ಟ್ ಇಂಪ್ರೆಷನ್ ಬೇಕೇ ಬೇಕು. ಈಗಿನ ಕಾಲದಲ್ಲಿ ನಾವು ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಯಾರು ನಮ್ಗೆ ಇನ್ನ ಮಾತಾಡ್ಸಕ್ಕೂ ಹೆಸಿಟೇಟ್ ಮಾಡಬಹುದು, ಅಥವಾ ಫಸ್ಟ್ ಇಂಪ್ರೆಷನ್ ಆಗದೆ ಇರ್ಬೋದು ಒಳ್ಳೇದು. ಸೊ ಎನಿ ಪ್ರೊಫೆಷನ್ ನೀವು ತಗೊಂಡ್ರು ಫಸ್ಟ್ ಇಂಪ್ರೆಷನ್ ತುಂಬ ಇಂಪಾರ್ಟೆಂಟ್. ಆದರೆ ನಾನು ಮೊದಲೇ ಹೇಳ್ದಂಗೆ ಅದೊಂದಿದ್ರೆ ಆಗೋಗಲ್ಲ. ಸೊ ನಾನು ಮಾತಾಡಿದಾಗ ನಂದು ನೆಕ್ಸ್ಟ್ ಗೊತ್ತಾಗುತ್ತೆ ಏನು ಅಂತ. ರೆಸ್ಯೂಮೆ ಡೆಫಿನೆಟ್ಲಿ ಆ ರೆಸ್ಯೂಮೆನೂ ನಾವು ಇಂಟೆನ್ಷನಲ್ಲಿ ಮಾಡಬೇಕು. ಇವಾಗ ನಾನು ಯಾವುದೋ ಕೆಲಸಕ್ಕೆ ಯಾವುದೋ ಸ್ಕಿಲ್ ಅಟ್ಯಾಚ್ ಮಾಡೋಕ್ಕಾಗಲ್ಲ. ಸೊ ಯಾವ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಅದ್ರ ಸ್ಕಿಲ್ನ ಹೈಲೈಟ್ ಮಾಡಿ ಅದಕ್ಕೆ ತಕ್ಕಂಗೆ ನಾವು ರೆಸ್ಯೂಮೆ ಅಥವಾ CV ನ ಬಿಲ್ಡ್ ಮಾಡಬೇಕು. ಸೊ ಇಟ್ ಈಸ್ ಅ ಕಾಂಬಿನೇಷನ್ ಆಫ್ ಬೋತ್. ನಾನು ಹೇಗಿರಬೇಕು, ಹೇಗೆ ಕಾಣಿಸ್ಬೇಕು, ಯಾವ ಡ್ರೆಸ್ ಹಾಕೊಂಡ್ರೆ ನಾನು ಚೆನ್ನಾಗಿ ಕಾಣಿಸ್ತೀನಿ, ಏನು ಇದ್ರ ಬಗ್ಗೆ ನಾಲೆಜ್ ಇರುತ್ತೆ ಒಂದು ಪರ್ಸನ್ಗೆ. ಸೊ ಅವರನ್ನು ಫ್ರಮ್ ಸ್ಕ್ರ್ಯಾಚ್ ಟು ಒಂದು ಕಾನ್ಫಿಡೆಂಟ್ ಪರ್ಸನ್ ಆಗಿ ಬಿಲ್ಡ್ ಮಾಡೋಕ್ಕೆ ನೀವು ಎಷ್ಟು ಟೈಮ್ ತಗೋತೀರಾ? ಸೊ ಇಟ್ ಡಿಪೆಂಡ್ಸ್. ಕೆಲವ್ರಿಗೆ ಬೇಸಿಕ್ ನಾಲೆಜ್ ಇರುತ್ತೆ, ಅಂಥವ್ರಿಗೆ ಒಂದು 2 to 3 months ಮಾಡ್ಬೋದು. ಕೆಲವ್ರಿಗೆ ಏನು ಗೊತ್ತಿಲ್ಲ, ನೀವು ಹೇಳ್ದಂಗೆ ಸ್ಕ್ರ್ಯಾಚಿಂದ ನಂಗೆ ಏನು ಗೊತ್ತಿಲ್ಲ, ಲಿಪ್ಸ್ಟಿಕ್ಕು ಗೊತ್ತಿಲ್ಲ, ಕಾಜಲ್ ಏನು ಗೊತ್ತಿಲ್ಲ ಅಂದರೆ 3 to 6 months ತಗೊಳುತ್ತೆ. ಯಾಕಂದರೆ ಒನ್ ಡೇಲಿ ನಾನು ಎಲ್ಲ ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಅವ್ರಿಗೆ ಸಸ್ಟೈನಬಲ್ ಇರಬೇಕು. ನಾನು ಹೇಳ್ಕೊಟ್ರೆ ನೆಕ್ಸ್ಟ್ ಅವರು ಲೈಫ್ ಲಾಂಗ್ ಅವರು ಅದನ್ನ ಕಲ್ತ್ಕೊಂಡಿರಂಗೆ ಇರಬೇಕು. ಅದು ನಮ್ದು ಇಮೇಜ್ ಕನ್ಸಲ್ಟಿಂಗಲ್ಲಿ ಇಂಪಾರ್ಟೆಂಟ್. ಇವತ್ತು ನಾನು ಸುಮ್ಮನೆ ಈ ಕಲರ್ ಹಾಕೊಳ್ಳಿ, ಆ ಡ್ರೆಸ್ ಹಾಕೊಳ್ಳಿನೇ ನಾಳೆ ದಿನ ತಿರ್ಗಾ ಅವ್ರು ನಾಳೆ ಏನು ಹಾಕೊಳ್ಬೇಕು ಅಂತ ಅವ್ರು ಇದು ಕನ್ಫ್ಯೂಸ್ ಆಗಬಾರ್ದು ಅವ್ರಿಗೆ. ಸೊ ಹಾಗಾಗಿ ಸಸ್ಟೈನಬಲ್ ಫಾರ್ ಲೈಫ್ ಲಾಂಗ್, ಅದಕ್ಕೆ ನಾವು 3 to 6 months ತಗೊಳ್ತೀವಿ. ಓಕೆ ಶ್ವೇತಾ, ಇವಾಗ ಎಲ್ರಿಗೂ ಒಬ್ರು ಇಮೇಜ್ ಕನ್ಸಲ್ಟೆಂಟ್ ಅನ್ನ ಹೈಯರ್ ಮಾಡಕ್ಕೆ ಅಥವಾ ಕನ್ಸಲ್ಟ್ ಮಾಡಕ್ ಆಗ್ಲಿಕ್ಕಿಲ್ಲ. ಓಕೆ. ಸೊ ಜನರಲ್ ಆಗಿ ನೀವು ಒಬ್ರು ಮಹಿಳೆ ಹೇಗಿರ್ಬೇಕು ಅಂತ ಡಿಸ್ಕ್ರೈಬ್ ಮಾಡ್ತೀರಾ? ಒಬ್ಬ ಕಾಮನ್ ಲೇಡಿ ಅಥವಾ ಕಾಮನ್ ವುಮೆನ್ ಬಂದು ನಿಮ್ಮ ಹತ್ರ ಕೇಳಿದ್ರೆ ನಾನು ಹೇಗಿದ್ರೆ ಚೆನ್ನಾಗಿ ಕಾಣಿಸ್ತೀನಿ, ಏನಿರಬೇಕು ನನ್ನ ಕ್ವಾಲಿಟೀಸ್ ಅಂದರೆ ಹೆಂಗೆ ಎಕ್ಸ್ಪ್ಲೈನ್ ಮಾಡ್ತೀರಾ? ಅವ್ರಿಗೆ ನಾನು ಏನು ಕಲ್ತಿದ್ದೀನಿ ಅದನ್ನು ಅವ್ರಿಗೆ ಪಾಯಿಂಟ್ಸ್ ಆಗಿ, ಅದನ್ನು ನಾನು ಮುಂಚೆನೇ ಹೇಳ್ದಂಗೆ ಅಪಿಯರೆನ್ಸ್ ಬಿಹೇವಿಯರ್ ಕಮ್ಯುನಿಕೇಷನ್ನ ಅವ್ರಿಗೆ ನೀಟಾಗಿ ಹೇಳ್ಕೊಡ್ತೀನಿ. ನಂದು ಬೆಸ್ಟ್ ಪಾರ್ಟ್ ಆಫ್ ಮೈ ಟ್ರೈನಿಂಗ್ ಏನಂದರೆ ವೇರ್ ಐ ಮೇಕ್ ಇಟ್ ಸಿಂಪಲ್ ಫಾರ್ ಪೀಪಲ್. ರಾಕೆಟ್ ಸೈನ್ಸ್ ಅಂತ ತೋರಿಸಲ್ಲ, ಇದು ಎಲ್ಲರೂ ಅಳವಡಿಸ್ಕೊಳ್ಬೋದು ಅಂತ ವಿದ್ಯೆ. ಸೊ ಹೇಗೆ ನೀವು ಕಲ್ತ್ಕೋತೀರಾ ಅದು ಇಂಪಾರ್ಟೆಂಟ್. ಅದನ್ನ ನಾನು ಸಿಂಪ್ಲಿಫೈ ಮಾಡಿ ಅವ್ರಿಗೆ
ಬೇಸಿಕ್ ಹೇಳ್ಕೊಡ್ತೀನಿ. ಸೊ ಇವಾಗ ಕಲರ್ ಅನಾಲಿಸಿಸ್ ಅಂದ್ರೆ ಏನು ಅದನ್ನ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ನೋಡಿ ನಿಮ್ಗೆ ಪಿಂಕ್ ಬದಲು ಪೀಚ್ ಹಾಕೊಳ್ಳಿ, ಆ ತರ ಸಿಂಪಲ್ ಆಗಿ. ಸೊ ಯಾವುದೇ ಒಂದು ವಿದ್ಯೆನ ನಾನು ಸಿಂಪ್ಲಿಫೈ ಮಾಡೋದು ನನ್ನ ಒಂದು ಗುಣ. ಸೊ ಹಾಗಾಗಿ ನಾನು ಅವ್ರಿಗೆ ಆದಷ್ಟು ಸಿಂಪ್ಲಿಫೈ ಮಾಡಿ ಮಾಡ್ಯೂಲ್ಸ್ನ ಅವ್ರಿಗೆ ಅರ್ಥ ಮಾಡೋ ರೀತಿಲಿ ಮಾಡಿಸ್ತೀನಿ. ಮಹಿಳೆಯರಿಗೆ ಇಮೋಷನಲ್ ಇಂಟೆಲಿಜೆನ್ಸ್ ಈಗಿನ ಕಾಲದಲ್ಲಿ ಅಗತ್ಯ ಅಂತ ಅನ್ಸುತ್ತಾ ನಿಮ್ಗೆ? ತುಂಬಾ ಅಗತ್ಯ. ಯೂಶಲಿ ಎಲ್ಲೇ ಹೋದ್ರೂ ಮಹಿಳೆಯರು ಅಂದರೆ ಎಮೋಷನ್ಸು, ಅದನ್ನು ಮ್ಯಾನೇಜ್ ಮಾಡೋದೇ ತೊಂದರೆ ಅಂತ ಎಲ್ಲರೂ ಅಂದ್ಕೊಂಡಿರ್ತಾರೆ. ಆದರೆ ಇಟ್ಸ್ ಅಬೌಟ್ ಹೌ ಯು ಮ್ಯಾನೇಜ್ ಯುವರ್ ಎಮೋಷನ್ಸ್. ಎಮೋಷನ್ಸ್ ಎಲ್ಲರಿಗೂ ಇರುತ್ತೆ, ಎಲ್ಲರಿಗೂ ಅಳು, ನಗು, ಖುಷಿ, ದುಃಖ ಎಲ್ಲ ಇರುತ್ತೆ. ಆದರೆ ನಾವು ಅದನ್ನ ಹೇಗೆ ಮ್ಯಾನೇಜ್ ಮಾಡ್ತೀವಿ ಅಂತ ತುಂಬ ಇಂಪಾರ್ಟೆಂಟ್. ಸೊ ನಂದು ಎಷ್ಟೊಂದು ಸರಿ ಪ್ರೊಫೆಷ್ನಲ್ ಸಿನಾರಿಯಲ್ಲಿ ನನ್ನ ಮಗುಗೆ ಟೈಮ್ ಕೊಡ್ತಿರ್ಬೇಕಾಗತ್ತೆ, ಆದರೆ ನಾನು ಅಲ್ಲಿ ಹೋಗಿ ಟ್ರೈನಿಂಗ್ ಮಾಡ್ತಿರ್ಬೇಕು, ನನ್ನ ಮಗು ಹಾಸ್ಪಿಟ್ಲಲ್ಲಿ ಇರುತ್ತೆ. ಅವಾಗ ಹೇಗೆ ನಾನು ಎಮೋಷ್ನಲ್ ಇಂಟೆಲಿಜೆನ್ಸ್ ತಗೋದು? ಆದರೆ ಆ ಮೂಮೆಂಟಲ್ಲಿ ಒಂದು ಕಾರ್ನರಲ್ಲಿ ಹೋಗಿ ಶೋ ಯುವರ್ ಎಮೋಷನ್ಸ್ ಆ್ಯಂಡ್ ಫಿನಿಶ್, ಆಮೇಲೆ ಬಂದು ನೀನು ಟ್ರೈನ್ ಮಾಡೋದು. ಆ ಸ್ಟ್ರೆಂತನ್ನು ನಾವು ಓಡಾಡಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಈಗ ಸಪೋಸ್ ಇವಾಗ ಆಫೀಸಲ್ಲಿ ಹೈಯರ್ ಅಫಿಷಿಯಲ್ಸ್ ಏನಾದರೂ ಹೇಳಿದ್ರೆ ತಕ್ಷಣ ಇಮೋಷನ್ಸ್ಗೆ ಒಳಗಾಗಿ ಅಳಕ್ ಶುರು ಮಾಡೋದು, ಅಥವಾ ಲೈಕ್ ಫೈರ್ ಬ್ಯಾಕ್ ಆಗೋದು, ಇನ್ಸ್ಟೆಂಟ್ ಆನ್ಸರ್ಸ್ ಕೊಡೋದು, ಇಂಪಲ್ಸಿವ್ ಆನ್ಸರ್ಸ್ ಕೊಡೋದು. ಸೊ ಅದೆಲ್ಲ ಮ್ಯಾನೇಜ್ ಆಗಬೇಕಾದ್ರೆ ಒಂದು ಸರ್ಟನ್ ಅಮೌಂಟ್ ಆಫ್ ಎಮೋಷನಲ್ ಇಂಟೆಲಿಜೆನ್ಸ್ ಬೇಕಾಗುತ್ತೆ ಅಂತ ಅನ್ಸುತ್ತೆ. ನಾನು ಇದನ್ನ ಸಿಂಪ್ಲಿಫೈ ಮಾಡ್ತೀನಿ. ರಿಯಾಕ್ಷನ್ ಆ್ಯಂಡ್ ರೆಸ್ಪಾಂಡಿಂಗ್, ದಿಸ್ ದ ಡಿಫ್ರೆನ್ಸ್. ಸೊ ಯಾರಾದರೂ ಏನಾದ್ರು ಹೇಳಿದ ತಕ್ಷಣ ನಾವು ರಿಯಾಕ್ಟ್ ಮಾಡೋಕ್ಕೆ ಹೋಗ್ತೀವಿ. ಅದ್ರ ಬದಲು ಆ ಮೊಮೆಂಟಲ್ಲಿ ರೆಸ್ಪಾಂಡ್ ಮಾಡಿದ್ರೆ, ಲೆಟ್ಸ್ ನಿಮ್ಗೆ ಏನು ಮಾಡೋಕ್ಕಾಗ್ತಾ ಇಲ್ಲ, ಒಂದು ಬ್ರೇಕ್ ತಗೋಬೇಕು, ಒಂದು ಪಾಸ್ ಅಂತ ತೊಗೊಂಡ್ಬಿಟ್ಟು ಒಂದು ಕಡೆ ಹೋಗ್ಬಿಟ್ಟು ಫಸ್ಟ್ ನಮ್ಮದು ಎಮೋಷನ್ನ ನಾವು ಮ್ಯಾನೇಜ್ ಮಾಡ್ಕೊಂಡು ಬಂದು ಆಮೇಲೆ ರೆಸ್ಪಾಂಡ್ ಮಾಡ್ಬೇಕು, ರಿಯಾಕ್ಟ್ ಅಲ್ಲ. ಐನೋ ಎಲ್ಲ ಸಿಚುವೇಶನಲ್ಲಿ ಆಗದೆ ಇರ್ಬೋದು, ಹೀಟೆಡ್ ಆರ್ಗ್ಯುಮೆಂಟ್ಸ್ ಆಗ್ಬೋದು, ಆದರೆ ಈ ಪಾಸ್ ಅನ್ನೋದು 5 ಸೆಕೆಂಡ್ ಪಾಸ್ ತಗೊಂಡ್ರೆ ಇಟ್ ಆಲ್ವೇಸ್ ಹೆಲ್ಪ್ಸ್. ಸೊ ಇದಾಗಿ we will get that time to think what is right and wrong. Correct. ಅಲ್ವಾ? 5 minutes 1 2 3 4 5 ಅಂದರೆ 5 seconds, ನಾಟ್ 5 minutes. 5 seconds ಅಲ್ಲಿ ನಾವು ಚೇಂಜ್ ಮಾಡ್ಕೋಬಹುದು. ಆವಾಗ ನಾವು ರೆಸ್ಪಾಂಡ್ ಮಾಡೋ ರೀತಿ ಬೇರೆ ಆಗುತ್ತೆ. ಆವಾಗ ಎಂಟೈರ್ ಸಿಚುವೇಶನ್ ನಾವು ನಮ್ಮ ಕಂಟ್ರೋಲಲ್ಲಿ ಇಟ್ಕೊಳ್ಬೋದು. ಇಲ್ಲಾಂದ್ರೆ ಯಾವಾಗಲೂ ನಾವು ಯಾರು ಹೆಂಗೆ ಬಿಹೇವ್ ಮಾಡ್ತಾರೋ ಹಂಗೆ ನಾವು ಮಾಡ್ಕೊಂಡಂಗೆ ಆಗುತ್ತೆ. ಸೊ ಈ 5 second ರೂಲ್ of pausing and then responding will help rather than reaction. Okay. ನಿಮ್ಮ ಹತ್ರ ಬರೋ ಕ್ಲೈಂಟ್ಸ್ ಇವಾಗ ಲೀಡರ್ಶಿಪ್ ಕ್ವಾಲಿಟೀಸ್ ಬಗ್ಗೆನೂ ನಿಮ್ಮ ಹತ್ರ ಸಜೆಷನ್ಸ್ ಕೇಳಬಹುದು. ಸೊ ಈ ಗುಣ ಮಹಿಳೆಯರಲ್ಲಿ ನ್ಯಾಚುರಲ್ ಆಗಿರುತ್ತಾ ಅಥವಾ ಇದಕ್ಕೆ ಟ್ರೈನಿಂಗ್ ಏನಾದರೂ ಕೊಡಬೇಕಾಗತ್ತಾ? ನ್ಯಾಚುರಲಿ ಮಹಿಳೆಯರಲ್ಲಿ ಲೀಡರ್ಶಿಪ್ ಸ್ಕಿಲ್ಸ್ ಇರುತ್ತೆ. ಆದರೆ ಅದೊಂಥರ ಹನುಮಂತನ ಹನುಮಂತನ್ಗೆ ಜಾಂಬವಂತೆ ಯಾವಾಗಲೂ ಪುಷ್ ಮಾಡ್ತಿದ್ನಂತೆ, ನೀನು ಮಾಡ್ತೇನೆ ಅಂತ ಶಕ್ತಿ ಇದೆ ಅಂತ, ಅದಕ್ಕೆ ಹಿಸ್ಟ್ರಿ ಇದೆ. ಆ ಮಹಿಳೆಯರು ಹಾಗೆ ಬೈ ಡಿಫಾಲ್ಟ್ ಲೀಡರ್ಶಿಪ್ ಅಂದ್ರೆ ಏನು, ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದು. ಅದು ನಾವು ಹುಟ್ಟಿದಾಗಿಂದಾನೇ ಬಂದಿರುತ್ತೆ. ಅಕ್ಕ ಆಗಿದ್ರೆ ತಮ್ಮನ್ನ ನೋಡ್ಕೊಳ್ಳೋದು, ತಾಯಿ ಹುಟ್ಟಿದಾಗಿಂದಾನೇ ಮಕ್ಳ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಎಲ್ಲ. ಮತ್ತೆ ಹೆಂಡತಿಯಾಗಿ ಇನ್ನೊಂದು ತಾಯಿಯಾಗಿ ಎಲ್ಲ ರೆಸ್ಪಾನ್ಸಿಬಿಲಿಟಿ ನಾವು ಆಟೋಮ್ಯಾಟಿಕಲಿ ಬರುತ್ತೆ, ಲೀಡರ್ಶಿಪ್ಸ್ ಇರುತ್ತೆ. ಆದರೆ ಕೆಲವು ಸೆಟಪ್ಪಲ್ಲಿ ನಾವು ಡೆವಲಪ್ ಮಾಡಬೇಕಾಗತ್ತೆ. ಯಾಕೆ ಅಂದರೆ ನಾವು ಇಷ್ಟು ಆಮ್ ಐ ಎನಫ್, ನಾವು ಇಷ್ಟು ದೊಡ್ಡದು ಮಾಡೋಕ್ಕಾಗುತ್ತಾ ನಮ್ಮ ಕೈಲಿ, ಮನೆ ಮಟ್ಟಿಗೆ ನಾನೆಲ್ಲ ಮಾಡ್ತೀನಿ, ದೊಡ್ಡ ಕಾರ್ಪೊರೇಟಲ್ಲಿ ಹೋಗಿ ಅಷ್ಟೊಂದು ಜನ ಮ್ಯಾನೇಜ್ ಮಾಡೋಕ್ಕಾಗತ್ತಾ ಅಂತೆಲ್ಲ ಕ್ವಶನ್ ಬರುತ್ತೆ, ಆ ಪ್ರಶ್ನೆಗಳಿರುತ್ತೆ. ಆದರೆ ಆವಾಗ ನಾವು ಹೇಗೆ ನಾವು ಮ್ಯಾನೇಜ್ ಮಾಡ್ತೀವಿ ನಮ್ಮನ್ನ, ಆವಾಗ ಇಂಪಾರ್ಟೆಂಟ್. ಸೊ ಲೀಡರ್ಶಿಪ್ ಸ್ಕಿಲ್ಸ್ ವಿಲ್ ಬಿ ದೇರ್. ಅದನ್ನ ಕರೆಕ್ಟ್ ಸ್ಟ್ರಾಟಜಿಕಲಿ ಡೆವಲಪ್ ಮಾಡ್ಕೊಳ್ಳೋದು ಒಂದು ಸ್ಕಿಲ್. ಸೊ ನಮ್ಗದು ಕೆಲವು ಡಿಸಿಷನ್ ಮೇಕಿಂಗು, ರೆಸ್ಪಾನ್ಸಿಬಿಲಿಟಿ ಅದೆಲ್ಲ ನಾವು ಅಕ್ವೈರ್ ಮಾಡಿಕೊಂಡು ಡೆವಲಪ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇಟ್ಸ್ ಅ ಕಾಂಬಿನೇಷನ್ ಅಂತ ಹೇಳ್ಬೋದು. ನೋ ಅಂತ ಹೇಳಿದ್ರೆ ಹರ್ಟ್ ಆಗುತ್ತೆ, ಅದೊಂದು ಮನೋಭಾವನೆ ಹೆಣ್ಮಕ್ಳಲ್ಲಿ ಇದ್ದೇ ಇರುತ್ತೆ. ಹೌದು. ಆವಾಗ ಫಸ್ಟ್ ರೀಸನ್ ಔಟ್ ಮಾಡಬೇಕು. ನೋ ಅಂತ ಡೈರೆಕ್ಟಾಗಿ ಹೇಳೋ ಬದಲು, ಸೊ ನೋಡಿ ಈ ಥರ ಇದೆ ಸಿಚುವೇಶನ್ನು, ಈ ಥರ ಆಗ್ಬೋದು, ನಾನು ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ ಆದರೆ ನನ್ನ ಕೈಲಿ ಆಗಲ್ಲ ಇದು ಈ ಮೊಮೆಂಟಲ್ಲಿ, ಸೊ ಅದಕ್ಕೆ ನಾನು ನೋ ಅಂತ ಇದ್ದೀನಿ ಅಂತ ರೀಸನ್ ಔಟ್ ಮಾಡಿ ಹೇಳಿದ್ರೆ ಅವಾಗ ಸ್ವಲ್ಪ ಜಾಸ್ತಿ ಎಫೆಕ್ಟಿವ್ ಆಗಿರುತ್ತೆ. ಓಕೆ. ಒಬ್ಬ ಗೃಹಿಣಿ ನಿಮ್ಮ ಬಳಿ ತರಬೇತಿಗೆ ಬಂದ್ರೆ ಆಕೆಯ ಜೀವನದಲ್ಲಿ ಯಾವ ರೀತಿ ಬದಲಾವಣೆ ತರೋದಕ್ಕೆ ನಿಮ್ಮಂತ್ರ ಸಾಧ್ಯ ಆಗುತ್ತೆ? ಮೋಸ್ಟ್ ಆಫ್ ದಿ ಗೃಹಿಣೀಸ್ ಮನೆಯೊಳಗಡೆ ಇದ್ಕೊಂಡು ಹೊರಗಡೆ ಪ್ರಪಂಚ ಎಕ್ಸ್ಪೋಜರ್ ಇರಲ್ಲ ಕೆಲವರಿಗೆ. ಸೊ ಆ ಟೈಮಲ್ಲಿ ನೀವು ಯಾವ ಥರ ಅವರಲ್ಲಿ ಚೇಂಜಸ್ ತರೋದಕ್ಕೆ ಸಾಧ್ಯ? ಆಶಾ ಅವರೇ, ನಾವೆಲ್ಲ ಕೆಲಸ ಮಾಡ್ತಾ ಇದ್ರು ಮನೆಗೆ ಹೋದ್ಮೇಲೆ ನಾವು ಗೃಹಿಣಿನೇ. ಹೌದು. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ಎಲ್ಲರೂ ಗೃಹಿಣಿಯರು
ಕೆಲವರು ಮನೇಲೇ ಇದು ಮಾಡ್ತಾರೆ, ಕೆಲವರು ಹೊರಗಡೆನೂ ಮಾಡ್ತಾರೆ. ಅದು ಚಾಯ್ಸ್ ಆಫ್ ಅ ವುಮನ್. ಹಂಗಂತ ನಾವು ಗೃಹಿಣಿಯರು ಕಮ್ಮಿ ಆಗಲಿ ಇದು ಅಥವಾ ಬೇರೆಯವ್ರ ಬಯಾಸ್, ಕರೆಕ್ಟ್, ಡೆಫಿನೆಟ್ಲಿ ನೀವು ಹೇಳಿದ ಸರಿ. ನಾನು ಏನು ಅನ್ಕೋತೀನಿ, ಯಾವಾಗಲೂ ಗೃಹಿಣಿಯರನ್ನ ಹೆಂಗೆ ಟ್ರೀಟ್ ಮಾಡ್ತಾರೆ ಅಂದರೆ ಎಷ್ಟೊಂದು ಜನ ಅವ್ರು ಇದೊಂದೇ ಮಾಡೋದು ಇನ್ನೇನು ಮಾಡಲ್ಲ ಅಂತ. ಅವ್ರು ಎಲ್ಲ ಮಾಡ್ತಾರೆ ಮನೇಲಿ, ಅದನ್ನು ನಾವು ರೆಸ್ಪೆಕ್ಟ್ ಮಾಡ್ಬೇಕು ಫಸ್ಟ್ ಆಫ್ ಆಲ್. ಆಮೇಲೆ ಗೃಹಿಣಿ ಅದು ಬೇರೆಯವ್ರು ಹೇಳೋದಲ್ಲ, ಗೃಹಿಣಿಗೆ ಅನ್ಸುತ್ತೆ ಐ ಆಮ್ ನಾಟ್ ಡೂಯಿಂಗ್ ಎನಫ್ ಅಂತ. ನಾ ಬರೀ ಗಂಡ ಮಕ್ಕಳು ಮನೆ ಅತ್ತೆ ಮಾವ ನೋಡ್ಕೊಂಡಿದ್ದೀನಿ, ನಾನು ಏನು ಮಾಡ್ತಾ ಇಲ್ಲ ಅಂತ ಫಸ್ಟ್ ಆಫ್ ಆಲ್ ಅವ್ರಿಗೆ ಅನ್ಸುತ್ತಿರುತ್ತೆ. ಅದನ್ನ ಹೇಗೆ ತರೋದು? ಹೌದು. ಸೊ ಅದಕ್ಕೆ ನಾವು ಸೆಲ್ಫ್ ಕೇರ್ ರುಟೀನ್ ಇದೆ. ಸೊ ಫಸ್ಟ್ ಆಫ್ ಆಲ್ ಇವಾಗ ಲೆಟ್ಸೆ ನಾನು ಬೆಳಗ್ಗೆ ಎದ್ದು ನಾನು ಪ್ರಾಣಾಯಾಮ ಮಾಡಿ ಒಂದು ಸ್ವಲ್ಪ ನನ್ನ ಮೈಂಡ್ಸೆಟ್ ಕೂಲ್ ಮಾಡಿಕೊಂಡ್ರೆ ನಾನು ಬೇರೆಯವ್ರನ್ನ ನೋಡ್ಕೋಬೋದು. ಸೊ ಫಸ್ಟ್ ನಾನು ಚೆನ್ನಾಗಿ ಡ್ರೆಸ್ ಆದರೆ ನನ್ನ ಮಗಳು ಅಪ್ರಿಷಿಯೇಟ್ ಮಾಡ್ತಾಳೆ, ನಾನು ಚೆನ್ನಾಗಿ ರೆಡಿ ಆದರೆ ಸೊಸೈಟಿ ಅಪ್ರಿಷಿಯೇಟ್ ಮಾಡುತ್ತೆ, ನಾನು ಕಾನ್ಫಿಡೆಂಟ್ ಆಗಿದ್ದರೆ ಎಲ್ಲ ಸರಿಯಾಗುತ್ತೆ. ಸೊ ಎಲ್ಲ ಗೃಹಿಣಿಗೂ ಆ ಚೇಂಜ್ ತರಕ್ಕೆ ಇಮೇಜ್ ಕನ್ಸಲ್ಟಿಂಗ್ ತುಂಬ ಹೆಲ್ಪ್ ಆಗುತ್ತೆ. ಯಾವಾಗಲೂ ನಮ್ಮ ಐಡೆಂಟಿಟಿ ಬೇರೆಯವ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಮ್ಮ ಐಡೆಂಟಿಟಿ ನಾವು ಬಿಲ್ಡ್ ಮಾಡ್ಕೊಳ್ಳೋಕ್ಕೆ ಇಮೇಜ್ ಕನ್ಸಲ್ಟಿಂಗ್ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಇಮೇಜ್ ಕನ್ಸಲ್ಟಿಂಗ್ ಅಂದರೆ ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಯುವರ್ ಇನ್ನರ್ ಸೆಲ್ಫ್ ಅಂತ ನಿಮ್ಮ ಅನಿಸಿಕೆನಾ? ಹೌದು, ತುಂಬ. ಯಾಕಂದರೆ ನಮ್ಗೆ ಫಸ್ಟ್ ಅನ್ನಿಸ್ಬೇಕು ನಾವು ವಿ ಆರ್ ಎನಫ್ ಫಾರ್ ಎವ್ರಿಥಿಂಗ್. ಆ್ಯಸ್ ಎ ಹ್ಯೂಮನ್ ವಿ ಆರ್ ಡೂಯಿಂಗ್ ಅವರ್ ಬೆಸ್ಟ್. ಅದಷ್ಟೇ ಅಲ್ಲ, ನಾವು ನಮ್ಮದು ಕೌಶಲ್ಯಗಳೆಲ್ಲ ನನ್ನ ಹತ್ರ ಇದೆ, ನಂದು ಸೆಲ್ಫ್ ನಾನು ಅರ್ಥ ಮಾಡಿಕೊಂಡು ಅದನ್ನ ನಾನು ಮುಂದಕ್ಕೆ ಹೋಗಿದ್ರೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಗೋ ಟು ದ ನೆಕ್ಸ್ಟ್ ಲೆವೆಲ್. ಓಕೆ, ಯಾವುದೇ ಸರೌಂಡಿಂಗ್ಸ್ ಅಲ್ಲಿ ಇರ್ಬೋದು, ನಾವೊಂದು ಬಟ್ಟೆ ಹಾಕೊಂಡು ಹೋಗ್ತೀವಿ, ಇದು ನಿಂಗೆ ಕಲರ್ ಚೆನ್ನಾಗಿ ಕಾಣಿಸಲ್ಲ, ಈ ಬಟ್ಟೆ ನಿಂಗೆ ಸೂಟ್ ಆಗಲ್ಲ, ನೀನು ಚೆನ್ನಾಗಿ ಕಾಣಿಸ್ತಿಲ್ಲ. ಸೊ ಈ ಎಲ್ಲ ಕಮೆಂಟ್ಸ್ಗೆ ನಾವು ರೆಸ್ಪಾಂಡ್ ಮಾಡಬೇಕಾ ಅಥವಾ ನಾವು ರಿಯಾಕ್ಟ್ ಮಾಡಬೇಕಾ ಶ್ವೇತಾ? ನನ್ಗನ್ಸುತ್ತೆ ರೆಸ್ಪಾಂಡ್ ಮಾಡೋದು ನೆಸೆಸಿಟಿ ಇಲ್ಲ, ರಿಯಾಕ್ಟ್ ಅಂತೂ ಮಾಡಲೇಬಾರ್ದು ಅಂತ ಅನ್ಸುತ್ತೆ. ಓಕೆ, ಚಿಕ್ಕದ್ರಿಂದ ನಮ್ಗೆ ಹೇಳಿರ್ತಾರೆ, ನೀ ಕುಳ್ಳೋಗಿದ್ಯಾ, ನೀ ಡೊಮ್ಮೋಗಿದ್ಯಾ, ಕರಿಗಿದ್ಯಾ, ಬೆಳಿಗಿದ್ಯಾ ಎಲ್ಲ. ಎಸ್ಪೆಷಲಿ ಸೋಷಿಯಲ್ ಎನ್ವಿರಾನ್ಮೆಂಟಲ್ ಹೋದಾಗೆಲ್ಲ ಯಾರಾದರೂ ಏನಕ್ಕಾದ್ರೂ ಕಮೆಂಟ್ ಮಾಡೇ ಮಾಡ್ತಾರೆ. ಸೊ ಆವಾಗಿಂದನೂ ನಮಗೆ ಚಿಕ್ಕದ್ರಿಂದನೂ ಎಲ್ಲರೂ ಹೇಳಿ ನಮ್ಗೆ ಅದೇ ಒಂಥರ ಎಷ್ಟೊಂದು ಜನಕ್ಕೆ ಹಾಗೆ ಇರುತ್ತೆ. ಅದಕ್ಕೆ ಅವರು ಇನ್ಸೆಕ್ಯೂರಿಟಿ ಬಿಲ್ಡಪ್ ಆಗಿರುತ್ತೆ. ನನಗೇನು ಅನಿಸುತ್ತೆ, ನಾವು ಚಿಕ್ಕದ್ರಿಂದನೂ ಕಾನ್ಫಿಡೆನ್ಸ್ ಅನ್ನೋದನ್ನು ನಮ್ಮದು ಗುಣಗಳಿಂದ, ಸ್ಕಿಲ್ಸಿಂದ, ಪರ್ಸ್ನಾಲಿಟಿಯಿಂದ, ಪೀಪಲ್ ಸ್ಕಿಲ್ಸಿಂದ ಮುಂಚೆಯಿಂದ ಸ್ಟ್ರಾಂಗ್ ಮಾಡ್ಕೊಂಡು ಬಂದು ಯಾವ ಲೆವೆಲ್ಗೆ ತೊಗೊಂಡು ಹೋಗ್ಬೇಕಂದ್ರೆ ಬೇರೆಯವ್ರು ಏನು ಹೇಳಿದ್ರು ನಾವು ರಿಯಾಕ್ಟ್ ಮಾಡೋ ನೆಸೆಸಿಟಿ ಇಲ್ಲ. ಒಂದು ಸ್ಮೈಲ್ ಕೊಟ್ಬಿಟ್ಟು ಸುಮ್ಮನೆ ಆಗ್ಬಿಡೋದು ತುಂಬ ಒಳ್ಳೇದು. ತುಂಬ ಬ್ಯಾಡ್ ಇದ್ರೆ ಅವಾಗ ಯೋಚನೆ ಮಾಡ್ಬೋದು, ಆದರೆ ಒಂದು ಸ್ಮೈಲ್ ಕೊಟ್ಟರೆ ಮುಗಿದೋಯ್ತು, ಎಲ್ಲದಕ್ಕೂ ರೆಸ್ಪಾಂಡ್ ಮಾಡೋ ನೆಸೆಸಿಟಿ ಇಲ್ಲ. ಓಕೆ, ದಿನಾಲೂ ಆಫೀಸಿಗೆ ಬರುವಾಗ ಅಥವಾ ಫಂಕ್ಷನ್ಸ್ ಡ್ರೆಸ್ಸಸ್ ಚೇಂಜ್ ಮಾಡ್ತೀವಿ, ನಾವು ಚೆನ್ನಾಗಿ ಕಾಣಿಸ್ತೀವಿ ಅಥವಾ ಡಿಫ್ರೆಂಟಾಗಿ ಕಾಣಿಸ್ತೀವಿ ಅನ್ನೋದಕ್ಕೆ ಇರಬಹುದು. ಅದರ ಬದಲು ಬಾಡಿ ಲ್ಯಾಂಗ್ವೇಜ್ ಬದಲಿಸೋದು ಹೆಚ್ಚು ಪರಿಣಾಮಕಾರಿ ಅಂತ ಅನ್ಸುತ್ತಾ? ಹೌದು, ಎರಡು ಒಂಥರ ಕಾಂಬಿನೇಷನ್ ಆಗಿ ಹೋಗುತ್ತೆ. ಇಟ್ ಗೋಸ್ ಹ್ಯಾಂಡ್ ಇನ್ ಹ್ಯಾಂಡ್. ಸೊ ಫಸ್ಟ್ ನಾವು ಡ್ರೆಸ್ ಮಾಡ್ಕೊಳ್ಳೋದು ನಮಗೋಸ್ಕರ. ಅಫ್ಕೋರ್ಸ್ ಸೋಷಿಯಲ್ ಸೆಟಪ್ಪಲ್ಲಿ ಇವಾಗ ಮದುವೆಗೆಲ್ಲ ಹೋಗ್ಬೇಕಾದ್ರೆ ಎಲ್ಲರೂ ಚೆನ್ನಾಗಿ ಕಾಣಿಸ್ಬೇಕು ಅಂತಲೇ ಹಾಕೊಂಡು ಹೋಗೋದು. ಆದರೆ ಬಾಡಿ ಲ್ಯಾಂಗ್ವೇಜ್ ಇಂಪಾರ್ಟೆಂಟ್. ಯೋಚನೆ ಮಾಡಿ, ನಾನು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಬಂದಿದ್ದೀನಿ, ಏನು ಮಾತಾಡ್ತಾ ಇಲ್ಲ, ಆ್ಯಟಿಟ್ಯೂಡ್ ಫುಲ್ ತೋರಿಸ್ಕೊಂಡು ಏನು ಬಿಹೇವ್ ಮಾಡ್ತಾ ಇಲ್ಲ, ಒಂದು ಸ್ಮೈಲ್ ಇಲ್ಲ ಮುಖದಲ್ಲಿ, ಆ ಥರ ಇದ್ದರೆ ನಿಮ್ಗೆ ಇಷ್ಟ ಆಗಲ್ಲ, ಯಾರಿಗೂ ಇಷ್ಟ ಆಗಲ್ಲ. ಸೊ ಬಾಡಿ ಲ್ಯಾಂಗ್ವೇಜ್ ಆಲ್ಸೋ ತುಂಬ ಇಂಪಾರ್ಟೆಂಟ್. ಅಥವಾ ಯಾವಾಗಲೂ ಕೋಪದಲ್ಲಿರೋದು ಅದೆಲ್ಲ ಅಫೆಕ್ಟ್ ಆಗುತ್ತೆ. ಸೊ ಎರಡು ತುಂಬಾ ಇಂಪಾರ್ಟೆಂಟ್. ಓಕೆ, ಗೃಹಿಣಿಯರಿಗೆ ಇಮೇಜ್ ಕನ್ಸಲ್ಟೇಷನ್ ಅಗತ್ಯ ಇಲ್ಲ ಅಂತ ಅನ್ಸತ್ತಾ ನಿಮ್ಗೆ? ನಂಗೆ ಅನ್ಸಲ್ಲ. ಯಾಕಂದ್ರೆ ಗೃಹಿಣಿ ಇರ್ಬೋದು, ಎಷ್ಟೊಂದು ಜನ ಗೃಹಿಣಿಯರು ಬರ್ತಾರೆ 30 ವರ್ಷ ಆದ್ಮೇಲೆ 40 ವರ್ಷ ಆದ್ಮೇಲೆ ಅವರು ನಂಗೊಂದು ಪರ್ಪಸ್ ಬೇಕು ಲೈಫಲ್ಲಿ, ಏನಾದರೂ ನನಗೋಸ್ಕರ ನಾನು ಮಾಡಬೇಕು ಅಂತ ಬರ್ತಾರೆ. ದಟ್ ಈಸ್ ಅಬೌಟ್ ಪರ್ಸನಲ್ ಬ್ರ್ಯಾಂಡಿಂಗ್. ನೀ ಗೃಹಿಣಿ ಆಗಿರಿ, ಬಟ್ ನಿಮಗೋಸ್ಕರ ಒಂದು ಯೋಗ ಕ್ಲಾಸ್ ಸ್ಟಾರ್ಟ್ ಮಾಡೋದು, ಡಾನ್ಸ್ ಕ್ಲಾಸ್ ಸ್ಟಾರ್ಟ್ ಮಾಡೋದು, ಏನೋ ಸಣ್ಣ ಬಿಸ್ನೆಸ್ಸು. ಒಬ್ಬರು ಬಂದಿದ್ರು ನನ್ನ ಹತ್ರ, ಅವರು ಬರೀ ಲಡ್ಡು ಮಾಡಿ ಬಿಸ್ನೆಸ್ ಶಿ ಸ್ಟಾರ್ಟೆಡ್ ಅಟ್ 50 years. ಬಂದು ನನಗೆ ಪರ್ಸನಲ್ ಬ್ರ್ಯಾಂಡಿಂಗ್ ಹೇಳ್ಕೊಡಿ ಅಂತ ಬಂದರು. ನೀವು ನನಗೆ ಯಾವ ಥರ ಡ್ರೆಸ್ ಮಾಡ್ಕೋಬೇಕು, ನನಗೆ ಪಬ್ಲಿಕ್ ಸ್ಪೀಕಿಂಗ್ ಗೊತ್ತಿಲ್ಲ, ಹೇಗೆ ಮಾತಾಡಬೇಕು ಅಂತ ಹೇಳಿ ಅಂತೆಲ್ಲ ಅವಾಗ ಕಲ್ತ್ಕೊಂಡಿದ್ದಾರೆ. ಸೊ ಇಲ್ಲಿ ನಮ್ಮ ಜೀವನೋತ್ಸಾಹ ಎಷ್ಟಿದೆ ಅಂದರೆ ಕಲ್ತ್ಕೊಳ್ಬೇಕು ಅನ್ನೋದು ಆ ಏಜಲ್ಲಿ ಇದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್. ಸೊ ಇಟ್ ಡಸಂಟ್ ಮ್ಯಾಟರ್ ಗೃಹಿಣಿನ ಯಾರು, ಎಲ್ಲರಿಗೂ ಇಮೇಜ್ ಕನ್ಸಲ್ಟಿಂಗ್ ಬೇಕೇ ಬೇಕು. ಇನ್ಫ್ಯಾಕ್ಟ್ ಶ್ವೇತಾ, ಇಮೇಜ್ ಕನ್ಸಲ್ಟೆನ್ಸಿ ವಾಸ್ ಅ ನ್ಯೂ ವರ್ಡ್ ಫಾರ್ ಮೀ ಇಟ್ ಸೆಲ್ಫ್. ಆಯಿತಾ, ನನಗೆ ಶ್ವೇತಾ ಅಂತ ಇಮೇಜ್ ಕನ್ಸಲ್ಟೆಂಟ್ ಇದ್ದಾರೆ ಅಂದ ತಕ್ಷಣ ಈ ಥರದ್ದು ಒಂದು ಕಾನ್ಸೆಪ್ಟ್ ಇದೆಯಾ ಅಂತ ಅನ್ನಿಸ್ತು. ಈಗ ಮಹಿಳೆಯರು ತಮ್ಮ ಇಮೇಜ್ ಬಗ್ಗೆ
ಯಾವಾಗ ಯೋಚಿಸ್ಬೇಕಾಗತ್ತೆ? ಯಾವುದೋ ಒಂದು ಸಮಸ್ಯೆ ಬಂದಾಗ, ಯಾವುದೋ ಒಂದು ಆ ಇನ್ಫೀರಿಯರಿಟಿ ಕಾಂಪ್ಲೆಕ್ಸ್ ಕ್ಷಣ ಬರುತ್ತಲ್ಲ, ಅವಾಗ ಯೋಚಿಸ್ಬೇಕಾ ಅಥವಾ ದೇ ಶುಡ್ ಸ್ಟಾರ್ಟ್ ಫ್ರಮ್ ದಿ ಬಿಗಿನಿಂಗ್ ಅಂತಾನೆ ಅನ್ಸುತ್ತೆ? ನನಗೆ ಮುಂಚೆಯಿಂದಾನೆ ಬಿಗಿನಿಂಗಿಂದಾನೆ ಸ್ಟಾರ್ಟ್ ಮಾಡಿರಬೇಕು ಅನ್ಸುತ್ತೆ. ಎಸ್ಪೆಷಲಿ ನನಗೆಲ್ಲ ರಿಯಲೈಸ್ ಆಗೋಷ್ಟರಲ್ಲಿ ನಾನು ಒಂದು ಅಡಲ್ಟ್ ಮಹಿಳೆ ಆಗ್ಬಿಟ್ಟಿದ್ದೆ. ಸೊ ನನ್ಗನ್ಸುತ್ತೆ ಇದೆಲ್ಲ ರಿಯಲೈಸ್ ಅಫ್ಕೋರ್ಸ್ ನಮ್ಮ ತಾಯಿಯಿಂದ ನಾವು ತುಂಬ ಕಲ್ತ್ಕೊಂಡಿದ್ದೆ. ಮುಂಚೆಯಿಂದಾನೆ ಅವರು ಒಳ್ಳೆ ಕಲರ್ ಡ್ರೆಸ್ ಹಾಕೋದು, ಒಳ್ಳೆ ಮಟೀರಿಯಲ್ ಹಾಕೋದು, ಕ್ವಾಲಿಟಿ ಲೈಫ್ ನಮಗೆ ನಮ್ಮ ತಾಯಿಯಿಂದನೇ ಅಭ್ಯಾಸ ಆಗಿತ್ತು. ಆದರೆ ಟೀನೇಜಲ್ಲಿ ಯಾರಾದರೂ ನನಗೆ ಕರೆಕ್ಟಾಗಿ ಈ ಥರ ಇದ್ದರೆ ನೀನು ಈ ಥರ ಡ್ರೆಸ್ ಹಾಕೊಂಡ್ರೆ ಯು ವಿಲ್ ಲುಕ್ ಗುಡ್ ಅಂತ ಅವಾಗಿಂದಾನೇ ನಂಗೆ ಯಾರಾದರೂ ಫಾರ್ಮೇಟಿವ್ ಇಯರ್ಸಲ್ಲಿ ಯಾರಾದರೂ ತುಂಬ ಸಪೋರ್ಟ್ ಮಾಡಿದರೆ ಡೆಫಿನೆಟ್ಲಿ ನಾನು ಮೋರ್ ಕಾನ್ಫಿಡೆಂಟ್ ಆಗಿರ್ತಾ ಇದ್ದೆ ನನ್ನ ಟೀನೇಜ್ ಇಯರ್ಸಲ್ಲಿ. ನನಗನ್ಸುತ್ತೆ ಮುಂಚೆಯಿಂದಾನೇ ಹೇಗೆ ನಾವು ಸ್ಕೂಲಲ್ಲಿ ಇದೆಲ್ಲ ಸಬ್ಜೆಕ್ಟ್ಸ್ ಎಲ್ಲ ಹೇಳ್ಕೊಡ್ತಾರೆ, ಲೈಫ್ ಸ್ಕಿಲ್ಲಲ್ಲಿ ಗ್ರೂಮಿಂಗ್ ಆ್ಯಂಡ್ ಪರ್ಸ್ನಲ್ ಥಿಂಗ್ ಮುಂಚೆಯಿಂದಾನೇ ಬೇಕು. ಆವಾಗ ಮಕ್ಕಳಿಗೆ ಪಿಯರ್ ಪ್ರೆಷರು ಅದೆಲ್ಲ ಹ್ಯಾಂಡಲ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಅದರಿಂದ ಒಂದು ಫಾರ್ಮೇಟಿವ್ ಇಯರ್ಸ್ ಟೀನೇಜರ್ಸಿಂದಾನೇ ಒಂದು ಬಂದರೆ ತುಂಬ ಹೆಲ್ಪ್ ಆಗುತ್ತೆ ಮಕ್ಕಳಿಗೆ ಅಂತ ಅನ್ಸುತ್ತೆ. ಕೆಲವೊಂದು ಪ್ಲೇಸ್ಗಳಲ್ಲಿ ವಿಮೆನ್ ವಾಯ್ಸಸ್ ಆರ್ ನೆವರ್ ಹರ್ಡ್ ಅಂತ ಅನ್ನೋ ಕಾನ್ಸೆಪ್ಟ್ ಇದೆ. ಸೊ ಇದಕ್ಕೆಲ್ಲ ಈ ಇಮೇಜ್ ಟ್ರೈನಿಂಗ್ ಹೆಲ್ಪ್ ಆಗುತ್ತಾ ಶ್ವೇತಾ? ಎಸ್, ಟು ಅ ಸಮ್ ಎಕ್ಸ್ಟೆಂಟ್, ಬಿಕಾಸ್ ವಿಮೆನ್ ವಾಯ್ಸಸ್ ನಾಟ್ ಹರ್ಡ್ ಅಂದರೆ ಎಲ್ಲಿ ಯಾವ ಥರ ಸಿಚುವೇಶನಲ್ಲಿ ಅಂತ ಅನ್ನತ್ತೆ. ಕೆಲವು ಸತಿ ಲೆಟ್ಸೆ ಫಾರ್ ಎಕ್ಸಾಂಪಲ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಮೇಲ್ ಡಾಮಿನೇಟೆಡ್, ಅಲ್ಲಿ ನಾವು ಹುಡುಗಿರು ಮೈನಾರಿಟಿ ಇರ್ತಾರೆ, ಏನು ಮಾತಾಡ್ರು ಯಾರೂ ಬೆಲೆ ಕೊಡಲ್ಲ ಅಂತ ಇರ್ಬೋದು. ಆದರೆ ನಮ್ಮ ಪಾಯಿಂಟ್ಸ್ನ ಒಳ್ಳೆಯದಾಗಿ ಪಾಯಿಂಟಾಗಿ ಸ್ಟ್ರಾಂಗಾಗಿ ಹೇಳಬೇಕಂದ್ರೆ ಒಂದು ಸಬ್ಜೆಕ್ಟ್ ನಾಲೆಜ್ ಅದು ತುಂಬ ಇಂಪಾರ್ಟೆಂಟ್. ಬರೀ ಡ್ರೆಸ್ ಚೆನ್ನಾಗಿ ಮಾಡ್ಕೊಂಡ್ರೆ ವರ್ಕ್ ಆಗಲ್ಲ. ಡ್ರೆಸ್ ಚೆನ್ನಾಗಿ ಮಾಡಿದ್ರೆ ಅಟ್ಲೀಸ್ಟ್ ಏನೋ ಹೇಳ್ತಾ ಇದ್ದಾರೆ, ಯಾರೋ ಸ್ಮಾರ್ಟ್ ಹುಡುಗಿ ಬಂದು ಏನೋ ಹೇಳ್ತಿದ್ದಾರೆ ಅಂತ ಫಸ್ಟ್ ನೋಡ್ತಾರೆ. ಆಮೇಲೆ ಸಬ್ಜೆಕ್ಟ್ ನಾಲೆಜ್ ತುಂಬ ಸ್ಟ್ರಾಂಗ್ ಆಗಿ ನಾವು ಹೇಳಿಬಿಟ್ರೆ, ಕರೆಂಟ್ ಏನಿದೆ ಪಾಯಿಂಟ್ಸ್ ಹೇಳಿದ್ರೆ, ಅವಾಗ ನಮ್ಮದು ವಾಯ್ಸ್ ಆಲ್ಸೋ ವಿಲ್ ಬಿ ಹರ್ಡ್. ಕೆಲವೊಬ್ಬರಿಗೆ ನಾನು ಐ ಆಮ್ ನಾಟ್ ಇನಫ್ ಅಂತ, ನೀವು ಅವಾಗಲೇ ಹೇಳಿದ್ರೆ ಐ ಆಮ್ ಇನಫ್ ಅಂತ ಅನ್ನಿಸ್ಬೇಕು ಅಂತ, ಐ ಆಮ್ ನಾಟ್ ಇನಫ್ ಅನ್ನೋ ಭಾವನೆ ಇರುತ್ತೆ. ಇದರಿಂದ ಹೊರಗಡೆ ಬರೋದಕ್ಕೆ ನಿಮ್ಮ ಸಲಹೆ ಏನು ಶ್ವೇತಾ? ಅದೇ ನಾನು ಮುಂಚೆನೆ ಹೇಳ್ದಂಗೆ ಯಾಕದು ಬರುತ್ತೆ ಅಂತ ಫಸ್ಟ್ ರೂಟ್ ಹೋಗಬೇಕು. ಯಾಕೆ ಅಂದರೆ ಒಂದು ನಮ್ಮ ಕಾನ್ಫಿಡೆನ್ಸ್ ಕೊರತೆ ಇರ್ಬೋದು, ಅಥವಾ ಬೇರೆಯವ್ರು ಹೇಳಿ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸು ಇರ್ಬೋದು. ಇಂಟರ್ನಲ್ ಫ್ಯಾಕ್ಟರ್ಸ್, ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್. ನನಗೆ ಯಾರೇ ಏನೇ ಹೇಳಿದ್ರು ಅದರಿಂದ ನಾನು ಫಸ್ಟ್ ಹೊರಗೆ ಬರಬೇಕು. ಅದಕ್ಕೆ ಸ್ವಲ್ಪ ನಮ್ಮದು ಇನ್ನರ್ ಹೀಲಿಂಗ್ಸ್ ಎಲ್ಲ ಸ್ವಲ್ಪ ಮಾಡ್ಕೊಳ್ಬೇಕು. ಸೊ ನಾನೊಂದು ರೂಟೀನ್ ಇದೆ. ಒನ್ ಇಸ್ ಫಿಸಿಕಲ್ ಎಕ್ಸಸೈಸ್ ಫಾರ್ ಅವರ್ ಸೋಲ್. ವಿ ಹ್ಯಾವ್ ಟು ಡೂ ಸಮ್ ಏನಂದರೆ ಕಾಮ್ ಆಗೋಕ್ಕೆ ಪ್ರಾಣಾಯಾಮ, ಯೋಗ, ಅದು ಏನು ಸೂಟ್ ಆಗುತ್ತೋ ಅದು. ನನಗೆ ಜುಂಬಾ ಇಷ್ಟ ಆಗುತ್ತೆ, ಜುಂಬಾ ಮಾಡ್ಬೋದು, ಯೋಗ ಮಾಡ್ಬೋದು. ಏನೇ ಮಾಡಿದ್ರು ವೆನ್ ನಾವು ಕಾಮ ಕೂಲಾಗಿ ನಮ್ಮದೇ ಒಂದು ಫಿಸಿಕಲ್ ರುಟೀನ್ ಇದ್ದರೆ ದಟ್ ವಿಲ್ ಹೆಲ್ಪ್ ಇನ್ ಒನ್ ವೇ a lot of it. ಅವಾಗ ನಾ ಕೂಲಾಗಿ ಅಂದರೆ ಐ ಹ್ಯಾವ್ ಲರ್ನ್ ಸಮ್ ಸ್ಕಿಲ್, ಅದನ್ನು ನಾನು ಪ್ರಾಕ್ಟೀಸ್ ಸ್ಪೋರ್ಟ್ಸ್ ಇರ್ಬೋದು. ಎಷ್ಟೊಂದು ಜನ ವಾಲಿಬಾಲ್, ಕ್ರಿಕೆಟ್ ಏನೇನೋ ಆಡ್ತಾರೆ. ಏನು ಇಷ್ಟ ಇರುತ್ತೋ, ಸ್ವಿಮ್ಮಿಂಗ್ ಏನು ಇಷ್ಟ ಅದು ಮಾಡಬೇಕು, ಅದು ತುಂಬ ಇಂಪಾರ್ಟೆಂಟು. ಆವಾಗ ಸೆಲ್ಫ್ ವೆನ್ ಐ ಆಮ್ ಸ್ಟ್ರಾಂಗ್ ದೇರ್ ಇನ್ಸೈಡ್, ಎಕ್ಸ್ಟರ್ನಲ್ ಫ್ಯಾಕ್ಟರ್ಸು ಅಷ್ಟು ವರ್ಕ್ ಆಗಲ್ಲ. ಆದ್ರೂ ಒಂದು ಯಾವುದು ಮ್ಯಾಟರ್ ಆಗುತ್ತೆ ಅದನ್ನು ಮಾತ್ರ ತಗೊಂಡು ಇಂಟರ್ನಲ್ಲಿ ಸ್ಟ್ರಾಂಗ್ ಮಾಡಿಕೊಂಡೆ ಯಾವಾಗ ನಾವು ಕಾನ್ಫಿಡೆಂಟ್ ಆಗಿ ಮಾಡ್ಬೋದು ಅಂತ ಅನ್ಸುತ್ತೆ. ವಿಮೆನ್ ವಿಲ್ ಬಿ ಪ್ಲೇಯಿಂಗ್ ಮೆನಿ ರೋಲ್ಸ್ ಇನ್ ದೇರ್ ಲೈಫ್. ಒಂದು ಅಮ್ಮ ಆಗಿ, ಒಂದು ಮಗಳಾಗಿ, ಪತ್ನಿಯಾಗಿ, ಆ್ಯಂಡ್ ಆಫೀಸಲ್ಲಿ ಒಬ್ಬರು ಕಲೀಗ್ ಆಗಿ, ಸೊ ಮೆನಿ ರೋಲ್ಸ್ ಶಿಲ್ ಪ್ಲೇ. ಸೊ ಈ ಎಲ್ಲ ಪಾತ್ರಗಳ ಮಧ್ಯೆ ಮಹಿಳೆ ತನ್ನ ಇಮೇಜನ್ನು ಉಳಿಸ್ಕೋಬೇಕು ಅಂದರೆ ನಿಮ್ಮ ಸಲಹೆ ಏನು ನಮ್ಮ ಮಹಿಳೆಯರಿಗೆ? ಓಕೆ, ಈ ಕ್ವೆಶನ್ ತುಂಬ ಕ್ಲೋಸ್ ಟು ಮೈ ಹಾರ್ಟ್. ಬಿಕಾಸ್ ಯಾವುದೇ ಸ್ಟೇಜ್ ಆಫ್ ಲೈಫ್ ಬಂದ್ರೂ ಫಸ್ಟ್ ಎಲ್ಲರೂ ಅವ್ರಿಗೆ ಅಡ್ಜಸ್ಟ್ ಮಾಡ್ಕೋ, ಇವ್ರಿಗೆ ಅಡ್ಜಸ್ಟ್ ಮಾಡ್ಕೋ, ಅವ್ರ ಎನ್ವಿರಾನ್ಮೆಂಟ್ ನೋಡ್ಕೋ, ನಿನ್ನ ಫ್ಯಾಮಿಲಿ ನೋಡ್ಕೋ, ಆಮೇಲೆ ಬಿಸ್ನೆಸ್ ಮಾಡು, ಈ ಥರ ಬರ್ತಾನೆ ಇರುತ್ತೆ. ಮಕ್ಕಳಿಗೆ ಆ ಥರ ಅಡ್ವೈಸ್ ಯಾರು ಕೊಡಲ್ಲ. ಫಸ್ಟ್ ಕುಕಿಂಗ್ ಕಲ್ತ್ಕೋ, ಸರಿ ನಾನು ಫಸ್ಟ್ ಮದುವೆ ಆಗೋಕ್ಕೆ ಮುಂಚೆನೆ ಫಸ್ಟು ಸೇವ್ ಮಾಡ್ಕೊ ಮದುವೆಗೆ, ಆಮೇಲೆ ನೀನು ಶಾಪಿಂಗ್ ಎಲ್ಲ ಮಾಡು, ಆ ಥರ ಎಲ್ಲ ಬರ್ತಿತ್ತು. ಯಾಕೆ ಈ ಥರ ಹೆಣ್ಮಕ್ಳಿಗೆ ಮಾತ್ರ ಯಾಕೆ ಬರಬೇಕು? ನನಗನ್ಸುತ್ತೆ ಫಸ್ಟ್ ಹೆಣ್ಮಕ್ಳಿಗೆ ನಿನ್ನನ್ನು ನೀನು ನೋಡ್ಕೊಳ್ಳಮ್ಮ ಅಂತ ಫಸ್ಟ್ ಸಜೆಸ್ಟ್ ಮಾಡಬೇಕು. ನಾವು ತುಂಬ ಸ್ಟ್ರಾಂಗಾಗಿ ನಾವೆಲ್ಲ ರೀತಿಲೂ ನಮ್ಮ ಬಗ್ಗೆ ನಾವು ಖುಷಿಯಾಗಿದ್ದರೆ ಬೇರೆಯವ್ರನ್ನೂ ಖುಷಿಯಾಗಿ ಇಟ್ಕೋಬೋದು. ನನ್ನ ಪ್ರಕಾರ ನಾನೇ ಅಳೋತಿದ್ರೆ ಮಗುಗೆ ಹೆಂಗೆ ನಾನು ಧೈರ್ಯ ಕೊಡೋಕ್ಕೆ ಸಾಧ್ಯ? ನಾನೇ ಅಳ್ತಾ ಇದ್ರೆ ನನ್ನ ಪಾರ್ಟ್ನರ್ನ ಚೆನ್ನಾಗಿ ನೋಡ್ಕೊಳ್ಳೋಕೆ ಎಲ್ಲಿ ಸಾಧ್ಯ? ಸೊ ಹಾಗಾಗಿ ಫಸ್ಟ್ ಸೆಲ್ಫ್ನ ನೋಡಿಕೊಂಡ್ರೆ, ಇನ್ಸೈಡ್ ಔಟ್ ಅಂತೀವಿ, ಫಸ್ಟ್ ನಾವು ನಮ್ಮನ್ನ ಚೆನ್ನಾಗಿ ನೋಡಿಕೊಂಡ್ರೆ ಬೇರೆಯವ್ರಿಗೆ ಎಲ್ಲ ಮಾಡ್ಬೋದು. ಸೊ ಅದು ತುಂಬ ಇಂಪಾರ್ಟೆಂಟು. ಫಸ್ಟ್ ನನ್ನ ಇಮೇಜ್ ಚೆನ್ನಾಗಿದ್ರೆ ಬೇರೆಯವ್ರ ಇಮೇಜ್ ನಾನು ಚೇಂಜ್ ಮಾಡ್ಬೋದು ಅಥವಾ ಹೆಲ್ಪ್ ಮಾಡ್ಬೋದು. ಸೊ ಸ್ವಂತ ಶಕ್ತಿನ ಫಸ್ಟ್ ನಾವು ಕಂಡುಕೊಳ್ಬೇಕು,
ಆಮೇಲೆ ಬೇರೆಯವ್ರಿಗೆ ಇದು ಮಾಡಬೇಕು. ಓಕೆ, ಸೊ ಅದು ತುಂಬ ಇಂಪಾರ್ಟೆಂಟ್. ಓಕೆ ಶ್ವೇತಾ, ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇವತ್ತಿದ್ದು ವನಿತಾ ವಿಹಾರದಲ್ಲಿ ನಾವು ಮಾತಾಡಿದ್ದೀವಿ. ಇಮೇಜ್ ಕನ್ಸಲ್ಟಿಂಗ್, ಆಮೇಲೆ ಸಾಫ್ಟ್ ಸ್ಕಿಲ್ ಟ್ರೈನಿಂಗ್ ಬಗ್ಗೆ. ನಮ್ಮೆಲ್ಲ ಮಹಿಳಾ ಕೇಳುಗರಿಗೆ ಈ ನಿಮ್ಮ ಸಲಹೆಗಳು ಯೂಸ್ಫುಲ್ ಆಗತ್ತೆ ಅಂತ ಅಂದ್ಕೊಂಡು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ ಆಶಾ.